ಸೈಡ್ ಕೂತ್ಕೋ. ನೀನ್ ತಿನ್ನ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ದೇವರಿಗೆಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾವ್ರೆ. ಇನ್ನೇನು ಪೂಜೆ ಮಾಡಬೇಕು. ಇವತ್ತು ಬಂದು ನಂದು ಹುಟ್ಟಿದ ಹಬ್ಬ ಬರ್ತಡೆ. ಇವತ್ತು ಶುಕ್ರವಾರ ಬಂದು ಇವತ್ತು ಎಲ್ಲೂ ಹೋಗ್ತಾ ಇಲ್ಲ, ಎಲ್ಲ ಇವತ್ತು ಮನೆಯಲ್ಲೇ ಇದ್ದೀವಿ. ಮನೆಯಲ್ಲೇ ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀವಿ. ಇವಾಗ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು. ಎಲ್ಲ ಅಲಂಕಾರ ಎಲ್ಲ ಆಗ್ತಾಯಿದೆ. ಇವತ್ತು ಬೆಳಗ್ಗೆನೆ ಹಣ್ಣು ಕಟ್ ಮಾಡ್ತಾವ್ರೆ. ನನಗೆ ತುಂಬಾ ಇಷ್ಟ ಹಣ್ಣು ಅಂದ್ಬಿಟ್ಟು ಬೆಳಿಗ್ಗೆನೆ ಇವಾಗ 6 o'clock ತಂದ್ಕೊಟ್ರು ಹಣ್ಣು. ಇವಾಗ 7 o'clock 7:30ಗೆಲ್ಲ ಕಟ್ ಮಾಡ್ತಾವ್ರೆ. ಬೆಳಗ್ಗೆನೆ ಅವ್ರು ಕಟ್ ಮಾಡ್ತಾವ್ರೆ. ನಾನು ಟೊಮೆಟೊ ಬಾತ್ ಮಾಡ್ತಾ ಇದ್ದೆ. ಮೊಟ್ಟೆ ಹಾಕಿ ಟೊಮೆಟೊ ಬಾತ್ ನನ್ನ ಫೇವ್ರೇಟ್. ಒಂದು ಟೊಮೆಟೊ ಬಾತ್ ಅಂದ್ರೆ ತುಂಬಾ ಇಷ್ಟ. ಬಿಸಿ ಬಿಸಿ ಟೊಮೆಟೊ ಬಾತ್ ತಿಂತಾ ಇದ್ರೆ ಆಹಾ ಅನ್ಬೇಕು, ಅಷ್ಟು ಚೆನ್ನಾಗಿರತ್ತೆ. ಮೊಟ್ಟೆ ಹಾಕಿ ಮಾಡ್ತಾ ಇದ್ದೀನಿ. ಟಿಫನ್ ಬಂದು ನಮ್ಮ ಯಜಮಾನರು ಬೆಳಿಗ್ಗೆನೆ ಕಟ್ ಮಾಡ್ತಾ ಇದ್ರು. ಇನ್ನೇನು ಬೆಳಿಗ್ಗೆನೆ ಕಟ್ ಮಾಡ್ತಾವ್ರೆ. ಟೇಸ್ಟ್ ಬ್ರಷ್ ಮಾಡ್ಕೊಂಡ್ ಬಂದಿರ್ತೀನಿ, ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಬಾಯಿಗೆ ಹಾಕೊಂಡ್ರೆ ಏನು ಸಕ್ಕರೆ ಇದ್ದಂಗಿತ್ತು. ಎಷ್ಟು ಬೆಲ್ಲದ ಪಾಕ ಹೆಂಗಿರತ್ತೆ ಸಕ್ಕರೆ ಆ ಥರ ಇತ್ತು. ತಿಂತಾ ಇರಬೇಕು ಅನಿಸ್ತಾ ಇತ್ತು. ಅಷ್ಟೊಂದು ಚೆನ್ನಾಗಿತ್ತು. ಮತ್ತೆ ಸ್ವಲ್ಪ ಹಣ್ಣು ಜಾಸ್ತಿನೇ ಆಗಿತ್ತು. ಇನ್ನೊಂದು ಸ್ವಲ್ಪ ಗಟ್ಟಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ನಮ್ಮ ಯಜಮಾನ್ರು ಕಟ್ ಮಾಡಂಗೆ ನಾನು ತಿಂತಾ ಇದ್ದೆ. ಸಾಕು ತಿನ್ಬೇಡ ಅಂದ್ರೆ, ಯಾಕಂದ್ರೆ ಬೆಳಿಗ್ಗೆನೆ ತಿಂತಾ ಇದ್ದೆ. ಅಸಿಡಿಟಿ ಪ್ರಾಬ್ಲಮ್ ಬೇರೆ ಅಲ್ವಾ, ಅದಕ್ಕೋಸ್ಕರ ಭಯ, ತಿನ್ನಕ್ಕೂ ಭಯ, ಆಸೆನೂ ಆಗುತ್ತೆ. ಎಲ್ಲ ಟಿಫನ್ ಎಲ್ಲ ರೆಡಿ ಆಗಿತ್ತು. ಪೂಜೆ ಎಲ್ಲ ಆಯಿತು. ಪೂಜೆ ಮಾಡಿದ್ರು. ದೇವ್ರಿಗೆ ಹೂವು ಎಲ್ಲ ಹಾಕಿ. ಇವತ್ತು ವಾರ ಅಲ್ವಾ, ಶುಕ್ರವಾರ ಮಂಗಳವಾರ ನಾರ್ಮಲ್ ದೇವ್ರಿಗೆ ಮೊಸರನ್ನ ಹಾಲಿಕ್ಕಿ ಪೂಜೆ ಮಾಡ್ತೀವಿ. ಹೂವಿನ ಹಾರ ಹಾಕವ್ರೆ. ಪೂಜೆ ಎಲ್ಲ ಆಯಿತು. ಟಿಫನ್ ಎಲ್ಲ ರೆಡಿ ಆಗೈತೆ. ಇನ್ನೇನು ಟಿಫನ್ ಮಾಡಬೇಕು ನಾವು. ಇನ್ನು ನನ್ನ ಮಗನ ಟಿಫನ್ ಮಾಡಿರಲಿಲ್ಲ. ನನ್ನ ಮಗಳು ಟಿಫನ್ ಮಾಡ್ಕೊಂಡು ಅವಳು ಕಾಲೇಜ್ಗೆ ಹೋದ್ಲು. ನಮ್ಮ ಅವರು ಕೆಲ್ಸಕ್ಕೆ ಹೋದ್ರು. ಇವಾಗ ಇನ್ನೇನು ಟಿಫನ್ ಮಾಡಬೇಕು. ನನ್ನ ಮಗ ಸುಮ್ಮನೆ ಆಟ ಆಡ್ತಾ ಇದ್ದ. ಫೋನಲ್ಲಿ ಮಕ್ಕದ ಹತ್ರ ಬರೋದು, ವಿಡಿಯೋ ಮಾಡೋದು ಆ ಥರ ಮಾಡ್ತಾ ಇದ್ದ. ಎಲ್ಲೂ ಆಚೆನೂ ಹೋಗಲಿಲ್ಲ, ದೇವಸ್ಥಾನಕ್ಕೂ ಹೋಗಿಲ್ಲ. ಇಲ್ಲೇ ಮನೆಯಲ್ಲೇ ಚೌಡಮ್ಮನ ಕೈ ಮುಗ್ಬಿಟ್ಟು ಇವಾಗ ಟಿಫನ್ ಮಾಡೋಣ ಅಂದ್ಬಿಟ್ಟು ಬರ್ತಾ ಇದ್ದೀನಿ. ಟಿಫನ್ ಬಂದು ಟೊಮೆಟೊ ಬಾತು. ಟಿಫನ್ ಮಾಡಬೇಕು. ಹಣ್ಣು ಬೇರೆ ತಿಂದಿರೋದು, ಹೊಟ್ಟೆ ತುಂಬ ಫುಲ್ ಆಗೈತೆ. ಆದಷ್ಟು ಟೊಮೆಟೊ ಬಾತ್ ತಿನ್ನೋಣ ಅಂದ್ಬಿಟ್ಟು ತಿಂತಾ ಇದ್ದೀವಿ. ಪೂಜೆ ಎಲ್ಲ ಮುಗೀತು. ಟಿಫನ್ ಆಯಿತು. ಇವತ್ತು ಟಿಫನ್ ಬಂದು ನಾನು ಟೊಮೆಟೊ ಬಾತ್ ಮಾಡಿದ್ದೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಪ್ರಿಪೇರ್ ಮಾಡಬೇಕು. ಫಿಶ್ ತೊಗೊಂಬಂದಿದ್ರು, ಫಿಶ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಫಿಶು ಮತ್ತು ಹಣ್ಣುಳಿಕಾಯಿ ಗ್ರೇವಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ರೆಡಿ ಮಾಡ್ಕೊಬೇಕು. ನನ್ನ ಮಗಳು ಕಾಲೇಜ್ಗೆ ಹೋದ್ಲು, ಎಲ್ಲರೂ ಶಾಪ್ಗೆ ಹೋದ್ರು. ಇವಾಗ ಅಡುಗೆಗೆ ಪ್ರಿಪೇರ್ ಮಾಡ್ಕೊಬೇಕು. ಪ್ರತಿ ವರ್ಷನೂ ಎಲ್ಲನೂ ಹೋಗ್ತಾ ಇದ್ವಿ. ಈ ಸತಿ ಎಲ್ಲೂ ಮನೆಯೆಲ್ಲ ರೀಸೆಂಟಾಗಿ ಚಿಕ್ಕಪೇಟೆಗೆ ಹೋಗಿ ಬಂದ್ವಿ. ಈ ನಡುವೆ ಎಲ್ಲ ತುಂಬ ಓಡಾಟ ಆಯಿತು. ಅದಕ್ಕೋಸ್ಕರ ಇವತ್ತು ಎಲ್ಲೂ ಹೋಗೋದು ಬೇಡ, ಇಲ್ಲೇ ಇರೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀವಿ. ಹೋದ ವರ್ಷ ಬಂದು ತಿರುಪತಿಗೆ ಹೋಗಿದ್ವಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ತಿರುಪತಿಗೆ ಹೋಗಿರೋದು. ತಿರುಪತಿಗೆ ಹೋಗಿ ಬಂದ್ವಿ. ಮನೆಯೆಲ್ಲ ದೇವಸ್ಥಾನಕ್ಕೆ ಸಿಗಂದೂರ್ಗೆ ಹೋಗಿ ಬಂದ್ವಿ. ಅದಕ್ಕೋಸ್ಕರ ಇವತ್ತು ಎಲ್ಲೂ ಹೋಗ್ದಿರಂಗೆ ಇಲ್ಲೇ ಇದ್ದೀವಿ. ಒಂದು 2 ದಿವಸದ ಮುಂಚೆ ಚಿಕ್ಕಪೇಟೆಗೆ ಹೋಗಿ ಅಲ್ಲಿಗೆ ಹೋಗಿ ಬಂದ್ವಿ. ಅದಕ್ಕೋಸ್ಕರ ಇಲ್ಲೇ ಮನೇಲಿದ್ದು ಸಂಜೆ ಮೇಲೆ ಒಂದು ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀವಿ. ಕೇಕು ಬೇರೆ ಆರ್ಡ್ರ್ ಕೊಟ್ಟವ್ರೆ, ಬೇರೆ ಕಡೆ ಕೊಟ್ಟು ಮಾಡಿಸ್ತಾವ್ರೆ ಕೇಕು. ಇವತ್ತು ಕೇಕ್ ಬೇರೆ ಕಡೆ ಕೊಟ್ಟು ಸ್ಪೆಷಲ್ ಆಗಿ ಮಾಡಿಸ್ತಾವ್ರೆ. ಚೆನ್ನಾಗಿರತ್ತೆ. ಅಲ್ಲಿ ಅವ್ರ ಮನೇಲೆ ಮಾಡ್ತಾರಂತೆ, ತುಂಬಾ ಚೆನ್ನಾಗಿರತ್ತೆ. ಮೊನ್ನೆ ಸ್ವಲ್ಪ ಅವ್ರ ಫ್ರೆಂಡ್ ತಗೊಂಬಂದು ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಇವಾಗ ಅಲ್ಲಿ ಮಾಡ್ಸೋಣ ಅಂದ್ಬಿಟ್ಟು ಕೊಟ್ಟವ್ರೆ, ಮಾಡಿಸ್ತಾವ್ರೆ ಅಲ್ಲಿ. ಯಾವ ಥರ ಇರತ್ತೆ ಕೇಕ್ ಬಂದ್ಮೇಲೆ ಟೇಸ್ಟ್ ಮಾಡಬೇಕು ಯಾವ ಥರ ಇರತ್ತೆ ಅನ್ನೋದು. ಮಧ್ಯಾಹ್ನ ಲಂಚಿಗೆ ಬಂದು ಹಣ್ಣುಳಿಕಾಯಿ ಗೊಜ್ಜು ಮಾಡಿದ್ದೆ. ತುಂಬ ದಿವಸನೇ ಆಗಿತ್ತು ಹಣ್ಣುಳಿಕಾಯಿ ಗೊಜ್ಜು ಮಾಡಿ. ತುಂಬ ಚೆನ್ನಾಗಿರುತ್ತೆ. ಪೂರಿಗೆ, ಅನ್ನಕ್ಕೆ, ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ಗೊಜ್ಜು ಬಂದು ಮಟನ್ ಸಾರು ಥರನೇ ಮಾಡ್ತೀವಿ ನಾವು. ಆಮೇಲೆ ಬಾಂಗ್ಡಾ ಫಿಶ್ ತಂದಿದ್ರು. ಬಾಂಗ್ಡಾ ಫಿಶ್ಶು ಚೆನ್ನಾಗಿ ಕಬಾಬ್ ಥರ ಕಲಸಿಕ್ಕಿ ಒಂದು 3 to 4 hours ಚೆನ್ನಾಗಿ ನೆನೆದ್ರೆ ಚೆನ್ನಾಗಿರತ್ತೆ. ಚೆನ್ನಾಗಿ ನೆಂದಿರಬೇಕು. ಅದಕ್ಕೆ ಪುದೀನ ಚಟ್ನಿ ಮತ್ತು ಆನಿಯನ್, ನಿಂಬೆಹಣ್ಣು ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಹಲಸಿನ ತೊಳೆ ಬಂದು ಬೆಳಿಗ್ಗೆ ಒಂದು ಕಟ್ ಮಾಡಿದ್ವಿ, ಇವಾಗ ಒಂದು ಕಟ್ ಮಾಡಿದ್ದೀವಿ.
ಹಲಸಿನಣ್ಣು ನೆನ್ನೆನೆ ತೊಗೊಂಬಂದಿದ್ರು ನೆನ್ನೆ ಬೆಳಿಗ್ಗೆನ ತೊಗೊಂಬಂದಿದ್ರು ಹಲಸಿನಣ್ಣು. ಬೆಳಿಗ್ಗೆನೆ ನಮ್ಮ ಯಜಮಾನ್ರು ಬೆಳಿಗ್ಗೆನೆ ಎದ್ದಿದ ತಕ್ಷಣ ಕಟ್ ಮಾಡಿಕೊಟ್ರು. ಇದು ಸಕ್ಕರೆನ ಬೆಲ್ಲ ಅಷ್ಟು ಸಿಹಿ ಇತ್ತು, ಅಷ್ಟು ಚೆನ್ನಾಗಿತ್ತು. ಒಟ್ಟಿನಲ್ಲಿ ಹಣ್ಣಾಗೋಗಿತ್ತು. ಬೆಳಿಗ್ಗೆನೆ ಒಂದಷ್ಟು ಹಣ್ಣು ತಿಂದ್ಬಿಟ್ವಿ. ಇವಾಗ ಬಂದು ಇನ್ನೊಂದು ಹಣ್ಣು ಕಟ್ ಮಾಡಿದ್ವಿ. ಇಲ್ಲಿ ಒಬ್ರ ಹತ್ರ ನಾವಿಲ್ಲಿ ತೊಗೊತೀವಿ, ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ನೋಡ್ತಾ ಇದ್ರೆ ಬಾಯಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರತ್ತೆ. ಹಣ್ಣಾಗಿದ್ರು ಚೆನ್ನಾಗಿರತ್ತೆ. ಹಣ್ಣಾಗಿದ್ರೆ ಹೆಂಗಿರತ್ತೆ ಅಂದರೆ ಬಾಯಲ್ಲಿ ಇಕ್ಕೊಂಬಿಟ್ರೆ ಹಂಗೆ ನೀರು ಸೋರ್ತಾ ಇರತ್ತೆ. ಅಷ್ಟು ಸಿಹಿ ಅಂದರೆ ಹೇಳೋಕ್ಕೆ ಆಗಲ್ಲ. ಸಕ್ಕರೆ ನಾವು ಬಾಯಿಗೆ ಹೆಂಗೆ ಹಾಕೊತೀವೋ ಅದೇ ಥರ ಸಿಹಿ ಇರತ್ತೆ. ತುಂಬ ಚೆನ್ನಾಗಿತ್ತು. ಬೆಳಿಗ್ಗೆ ತಿಂದೆ, ಮಧ್ಯಾಹ್ನನೂ ತಿಂದೆ, ಅಷ್ಟು ಖಾಲಿ ಮಾಡಿದೆ. ಇವಾಗ ಇವಾಗ ಕಟ್ ಮಾಡಿಸಿದ್ವಿ. ಇದು ಹಣ್ಣು ಬಂದು ಸ್ವಲ್ಪ ದಪ್ಪ ಬಂದೈತೆ. ಅದು ಬೆಳಿಗ್ಗೆ ಬಂದು ಕಟ್ ಮಾಡಿರೋದು ತೆಳು ಇತ್ತು, ಸಿಹಿಯಾಗಿತ್ತು. ಇವಾಗ ತಿನ್ನಬೇಕು. ಈಗ ಒಂದೇ ತಿಂದ್ರೆ ಈ ಥರ ಇದ್ರೆ ಎಷ್ಟು ಚೆನ್ನಾಗಿ ತಿಂತಾ ಇರ್ಬೋದು. ತಿಂದ್ಬಿಡ್ತೀವಿ, ಆಸಿಡಿಟಿ ಪ್ರಾಬ್ಲಮ್ ಅಷ್ಟೇ. ಇದು ಚಿಕ್ಕದು ಬರುತ್ತೆ, ಸೋಲೆ ಅಂತಾರೆ. ಇದು ತುಂಬ ಸಿಹಿ ಇರತ್ತೆ. ತುಂಬ ದಿವಸದಿಂದ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ, ಇಲ್ಲೇ ಒಬ್ರ ಕಡೆ ತರಿಸ್ತಾರೆ. ನಡುವೆ ಅವರು ತಂದ್ಕೊಟ್ಟಿರ್ಲಿಲ್ಲ. ಕೇಳಿ ಅವ್ರ ಮನೆ ಹತ್ರ ಹೋಗಿ ಹೇಳಿ ತರಿಸಿ ಕೊಟ್ಟವ್ರೆ. ನನ್ನ ಮಗಳು ಅಲ್ಲಿ ತಿಂತಾವಳೆ. ಈ ಹಣ್ಣು ಯಾರಿಗಿಷ್ಟ ಕಮೆಂಟಲ್ಲಿ ತಿಳಿಸಿ, ಎಲ್ಲರಿಗೂ ಕೊಟ್ಟು ಕಳಿಸ್ತೀವಿ. ಇವತ್ತು ಕೇಕ್ ಕಟ್ ಮಾಡಾದ್ಮೇಲೆ ನನ್ನ ಮಗಳಿಗೋಸ್ಕರ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಪೋಲೋ ಬೇರ್ಗೆ ಇಲ್ಲೇ ನಮ್ಮ ಹತ್ರದಲ್ಲೇ ಐತೆ. ಒಂದು 4 ಕಿಲೋಮೀಟರ್ಸ್ ಅಷ್ಟೇ. ಹೋಗೋಣ ಅಂದ್ಬಿಟ್ಟು ತುಂಬ ತಿಂಗಳಿಂದಾನೆ ಕೇಳ್ತಾ ಇದ್ಲು, ಹೋಗ್ಬೇಕು ಅಂದ್ಬಿಟ್ಟು. ಅದಕ್ಕೋಸ್ಕರ ಇವತ್ತು ನಾನು ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಇದ್ದೀನಿ. ಕೇಕ್ ಕಟ್ಟಿಂಗ್ ಆದಮೇಲೆ ರಾತ್ರಿ ಅಂದರೆ ಒಂದು 8 ಗಂಟೆ ಮೇಲೆ ಹೋಗೋಣ ಅಂದ್ಬಿಟ್ಟು ಇದ್ದೀವಿ. ನನ್ನ ಮಗಳಿಗೋಸ್ಕರ ಹೋಗ್ತಾ ಇರೋದು. ಅದು ಮಾತ್ರ ನಾನು ಟ್ರೀಟ್ ಕೊಡ್ಸೋಣ ಅಂದ್ಬಿಟ್ಟು ಕೊಡ್ತಾ ಇರೋದು ಅಂತ ಅವಳೆ ಕಾಫಿ ಇಟ್ಕೊಂಡು ನನಗೋಸ್ಕರ ಕಾಫಿ ಕೊಡ್ತಾಳೆ. ಸಂಜೆ ಬಂದರೆ ನಾನೇನು ಬೆಳಿಗ್ಗೆ ಕಾಫಿ ಕುಡಿಯೋಕ್ಕೆ ಹೋಗಲ್ಲ. ಸಂಜೆ ಬಂದರೆ ಮಾತ್ರ ನನಗೆ ಕಾಫಿ ಇಟ್ಕೊಡ್ತಾಳೆ. ಕಾಫಿ ಇಟ್ಕೊಡ್ಲಮ್ಮ, ಕಾಫಿ ಬೇಕಾ ಅಂತ ರಾಗ ತೆಗಿತಾಳೆ. ಬೇಡ ಅಂದ್ರೆ ಆರಾಮಾಗಿ ಬಂದು ಕುತ್ಕೊಂಡ್ಬಿಡ್ತಾಳೆ ಖುಷಿಯಾಗಿ. ಅಯ್ಯೋ ಬೇಡ ಅಂದ್ರಪ್ಪ ಅಂದ್ಬಿಟ್ಟು ಬೇಕು ಇಟ್ಕೊಡೆ ಅಂದರೆ ಫೀಲಿಂಗಲ್ಲಿ ಇಟ್ಕೊಂಡ್ಬಂದು ಕಾಫಿ ಕೊಡ್ತಾಳೆ. ಕುಡಿಬೇಕು. ಕಾಫಿ ಮಾತ್ರ ಚೆನ್ನಾಗಿ ಇಟ್ಕೊಡ್ತಾಳೆ. ನಾನು ಕಾಫಿ ಇಡಲ್ಲ, ಅಷ್ಟು ಚೆನ್ನಾಗಿ ಇಟ್ಕೊಡ್ತಾಳೆ ಕಾಫಿ ಮಾತ್ರ.
ಅಟ್ಲ ಕಾಲ್ ಹಂಗೆ ಕರೆಕ್ಟ್ ಬಟರ್ಫ್ಲೈ ಆಡಕಮ್ಮ ವಿಡಿಯೋ ವೆಕೇಶನ್ ಇಟ್ಕೊಂಡು ಫ್ಲೈ ಬಟರ್ಫ್ಲೈ ಸ್ಟಾರ್ಟ್ ಆಯ್ತು ಅಲ್ಲಿ ಅಕ್ಕ ಮೈಲ್ ನೋಡ್ರಿ ಏನು ಸುಮ್ಮನೆ ಇಲ್ಲ ಸರಿ ಕ್ಲಾಸ್ ಅಯ್ಯದ ರನ್ನ ಬಟರ್ಫ್ಲೈ ಏಯ್ ನೋಡ್ರ ಇಲ್ಲಿ ಓಹೋ ನೇರ ಇವನು ವಿರಾಟ್ ಕೊಹ್ಲಿ ತಪ್ಪನ ಇದೇಮ್ಮ ಫೋಟೋ ಹಿಡ್ದಿಲ್ಲ ತರ್ಸ್ಕೊಂಡು ಹಚ್ಚಿಸ್ತಾನು ಉಂಡೆ ತುರ್ಕಿಶ್ ಆ ಗಿರೀಶ್ ಅನ್ನಂತದ ಫೋನ್ ಮಾಡ್ತಾರೆ ಬಟರ್ಫ್ಲೈ ರಾಯ್ಡಾ ಗೊತ್ತು ಪೂರ अरे माय बने बस ये कच्चे सिच्चे रन फिर से ವಿನ್ tak dah ಬಂದ್ರು ಬಂದ್ರು ಬಾಳ ಬಸ್ವ ಕರ ಗೌರವ ಮಜ್ಜಿಗೆ ಕೊಡ್ತಾನೆ ದೀಕ್ಷೆ ನಿಂತು ಅಜ್ಜಿ ಕೊಡ್ತಾರೆ ಇರ ಅಜ್ಜಿ ಕೊಡಿ ತಾಳ ದೀಕ್ಷಿ ಅಜ್ಜಿ ಸ್ಟಾರ್ಟ್ ಗೌರವ ಮಜ್ಜಿಗೆ ಕೊಟ್ಟು ಇಲ್ಲಾರ್ದ ಬಸವನ್ ಕೊಡು ಸುಮ್ಮನೆ ಯಾಯ ನೀನ್ ತಿನ್ನ ಪಟ್ಕೋರ ಅಯ್ಯೋ ಇವ್ ನೋಡಿಲ್ಲ ಎತ್ಕೋ ಇಬ್ರಿಗೂ ಕೊಟ್ಬಿಡಿ ಇದು ಇಲ್ಲ
ಕಟ್ಟೆ ಕೊಡು. ಊಟ ಬೇಡ. ಏನ್ ಕೇಕ್ ಅಂತಾರೆ ಇದಕ್ಕೆ? ಪೈನಾಪಲ್. ಮೊನ್ನೆ ಪೈನಾಪಲ್ ಜಾಸ್ತಿ. ಈ ಡ್ರೆಸ್ ಬಂದು ನಾನು ಶಾಪ್ ಅಲ್ಲಿ ತಗೊಂಡಿರೋದು, ಮೊನ್ನೆ ಬಂದು ರೀಸೆಂಟ್ ಆಗಿ ತಗೊಂಡಿರೋದು. ತುಂಬಾ ಚೆನ್ನಾಗೈತೆ. ಇದು ಬಂದು ಕುರ್ತಾ. ಇವಾಗ ಕೇಕ್ ಕಟ್ಟಿಂಗ್ ಆಯಿತು. ಕೇಕ್ ಕಟ್ಟಿಂಗ್ ಇವಾಗ ಆಯಿತು. ಇವಾಗ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಪೋಲೋ ಬೇರ್ಗೆ. ಇಲ್ಲೇ ಹತ್ತಿರದಲ್ಲಿ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಕೇಕ್ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲ. Your destination is on the left. ಸೈಡ್ ಮಾಡಿ ಫ್ರೂಟ್ಸ್ ಐಸ್ ವద్దా? ಲಿಚ್ಚಿ ಶಾರ್ದಿದ್ದೇನೆ. ಲಿಚ್ಚಿ ತಿಂತ ಅದು ತಿನ್ನದೆ. ನನ್ನ ಮಗಳಿಗೆ ಡಾಟ್ ಬೈ ಚಾಕ್ಲೇಟ್ ತೊಗೊಂಡ್ವಿ. ನನ್ನ ಮಗ ನ್ಯಾಚುರಲ್ ಐಸ್ ತೊಗೊಂಡ್ರು. ನಮ್ಮ ಮಾವರು ನನ್ನ ಮಗ ಇಬ್ಬರು ನ್ಯಾಚುರಲ್ ಐಸ್ ತೊಗೊಂಡ್ರು. ನಾವೇ ಇದರಲ್ಲೇ ಒಂದು ಸ್ಪೂನ್ ತಿನ್ನೋಣ ಅಂದ್ಬಿಟ್ಟು ಇದ್ದೀವಿ. ನಾನು ಅಷ್ಟೊಂದು ಐಸ್ ಕ್ರೀಮ್ ಅಷ್ಟೊಂದು ತಿನ್ನೋಕೆ ಹೋಗಲ್ಲ, ಅಷ್ಟೊಂದು ಇಷ್ಟ ಆಗಲ್ಲ. ತಿನ್ನೇ 1 ಸ್ಪೂನ್ 2 ಸ್ಪೂನ್ ತಿಂತೀನಿ. ನ್ಯಾಚುರಲ್ ಐಸ್ ಆದರೆ ಒಂದು ಸ್ವಲ್ಪ ತಿಂತೀನಿ. ನಾರ್ಮಲ್ ಐಸ್ ಅಷ್ಟೊಂದು ಇಷ್ಟ ಆಗಲ್ಲ. ಐಸ್ ಕ್ರೀಮ್ ತಿನ್ಕೊಂಡ್ಬಂದ್ವಿ. ಕೇಕ್ ಕಟ್ಟಿಂಗ್ ಆಯಿತು. ಇವತ್ತು ಬರ್ತಡೇ ಎಲ್ಲ ಮುಗೀತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. I know you told your friend you're not okay, and tell me what's wrong and why you never said you felt that way. Guess you're trying to stay strong and fake a smile until I look away. But I've known you too long, it hurts to watch your blue eyes fade to gray as you fade away, as you fade away.
Yeah, I'm about to fade away, 'cause every time I wake up I feel like it's Monday. Something's going wrong with all the chemicals up in my brain. All of a sudden I don't look at anything the same way. Gotta build up of my thoughts sitting in an ashtray.